ನಿಮಗೆ ಪೀರಿಯಡ್ಸ್ ಆಗೋ 10 ಡೇಸ್ ಮುಂಚೆಯಿಂದ ಇರಿಟೇಷನ್, ಮೂಡ್ ಸ್ವಿಂಗ್ಸ್ ಮತ್ತೆ ನಿದ್ದೆ ಬರೋದಿಲ್ಲ ಈ ಥರ ಎಲ್ಲ ಆಗ್ತಾ ಇದೆಯಾ? ಸೊ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಎಸ್ ಅಂತ ಇದ್ರೆ ನೀವು ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಇಂದ ಸಫರ್ ಆಗ್ತಿದ್ದೀರಾ. ಸೊ ಈ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂದ್ರೆ ಏನು? ಇದು ಒಂಥರದ ಫಿಸಿಕಲ್, ಎಮೋಷನಲ್ ಹಾಗೂ ಬಿಹೇವಿಯರಲ್ ಸಿಂಪ್ಟಮ್ಸ್. ಪೀರಿಯಡ್ಸ್ ಆಗೋ 7ರಿಂದ 10 ದಿನಗಳ ಮುಂಚೆ ಹಲವಾರು ಹೆಣ್ಮಕ್ಳಿಗೆ ಕೆಲವು ತಿಂಗಳು ಜಾಸ್ತಿ ಪ್ರಮಾಣದಲ್ಲಿ, ಇನ್ ಕೆಲವು ತಿಂಗಳು ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋ ಅಂತದ್ದು. ಸುಮಾರು ನನ್ನ ಫಾಲೋವರ್ಸು ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತ ಕೇಳಿರೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಿಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ಬ್ಲೋಟಿಂಗ್ ಸೆನ್ಸೇಷನ್, ಮೈಕೈ ನೋವಾಗೋದು, ಭಾರ ಅನ್ಸೋದು, ಬ್ರೆಸ್ಟ್ ಅಲ್ಲಿ ಡಿಸ್ಕಂಫರ್ಟ್ ಅಥವಾ ನೋವಾಗೋದು, ಎನರ್ಜಿ ಲೆವೆಲ್ಸ್ ಕಡಿಮೆ ಆಗೋದು. ಎಮೋಷನಲ್ ಸಿಂಪ್ಟಮ್ಸ್ ಅಂದ್ರೆ ಇರಿಟೇಟ್ ಆಗೋದು, ಬೇಗ ಅಳು ಬರೋದು, ಬೇಜಾರಾಗೋದು, ನಿದ್ದೆ ಬರೋದಿಲ್ಲ, ಮತ್ತೆ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗೋದು, ಇದೆಲ್ಲ ಕಾಣಿಸುತ್ತೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಸೆಕೆಂಡ್ ಹಾಫ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಲೆವೆಲ್ಸ್ ಫ್ಲಕ್ಚುಯೇಟ್ ಆಗುತ್ತೆ. ಆಗ ಬ್ರೈನ್ ಕೆಮಿಸ್ಟ್ರಿ ಅಫೆಕ್ಟ್ ಆಗಿ ಸೆರೋಟೋನಿನ್ ಹಾಗೂ ಡೋಪಮಿನ್ ಅಂತಹ ಫೀಲ್ ಗುಡ್ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಇದರಿಂದ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈ ಸಿಂಪ್ಟಮ್ಸ್ ಕಡಿಮೆ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಸಂಪೂರ್ಣ ಆಹಾರ ತಗೊಳ್ಳಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಹೆಚ್ಚು ಪ್ರಮಾಣದಲ್ಲಿ ತಗೊಳ್ಳಿ, ಟೀ, ಕಾಫಿ, ಚಾಕ್ಲೇಟ್, ಜಂಕ್ ಮತ್ತೆ ಎಕ್ಸೆಸಿವ್ ಶುಗರ್ನ ಅವಾಯ್ಡ್ ಮಾಡಿ, ವಾಕಿಂಗ್ ಮಾಡಿ ಡೈಲಿ, ಯೋಗ ಹಾಗೂ ಮೆಡಿಟೇಷನ್ ಮಾಡಿ ಮೈಂಡ್ ಅನ್ನ ಕಾಮ್ ಇಟ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ 80% ಈ ಸಿಂಪ್ಟಮ್ಸ್ನ ನೀವು ಕಡಿಮೆ ಮಾಡಬಹುದು. ಆದ್ರೆ ಕೆಲವರಲ್ಲಿ ಇದು ತುಂಬಾನೇ ಜಾಸ್ತಿ ಇದ್ದು ಅವರ ಡೈಲಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಹ ಕಷ್ಟ ಆಗ್ತಿರತ್ತೆ. ಆ ಟೈಮಲ್ಲಿ ನಾವು ಅದನ್ನ ಪ್ರಿಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್ PMDD ಅಂತ ಕರಿತೀವಿ. ಈ ತರ ಏನಾದರೂ ಇದ್ರೆ ನಿಮ್ಮ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ. ಹಾಗೆ ಸಪ್ಲಿಮೆಂಟ್ಸ್ ಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ವಿಟಮಿನ್ B6 ತಗೊಳ್ಳೋದ್ರಿಂದ ಈ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ.